ಸೊ ಮೇಂಟೆನೆನ್ಸ್ ಆಫ್ ನಮ್ಮ ಟರ್ಸನ್ TRK 502 6000 ಕಿಲೋಮೀಟರ್ಸ್ ಅಂತೂ ನೀವು ಓಡಿಸ್ದಂಗೆ 6 ತಿಂಗಳಲ್ಲಿ, ಅನ್ಲೆಸ್ ಯು ಆರ್ ಅ ವೆರಿ ಅಡ್ವೆಂಚರಸ್ ಪರ್ಸನ್. ಆಫೀಸ್ ಮನೆ ಸ್ವಲ್ಪ ಏನೇನೋ ಸಾಮಾನು ತರಕ್ಕೆ, ಕೊತ್ತಂಬರಿ ತರಕ್ಕೆ, ಜೊತೆಗೆ ರೈಡ್ಸು, ಜೊತೆಗೆ ದೊಡ್ಡ ದೊಡ್ಡ ಲದಾಖ್ ಟ್ರಿಪ್ಸ್ ಎಲ್ಲ ಮಾಡಿದ್ರೆ ಎಲ್ಲೋ ಒಂದು 6 ತಿಂಗಳಲ್ಲಿ 6,000 ಮುಗಿಸ್ತೀರ. ಸೊ ಏನಿಲ್ಲ ಅಂದರೂ ಸುಮ್ಮನೆ ಈ ಗಾಡಿನ ನೀವು ತಗೊಂಡು ಪರ್ಚೇಸ್ ಮಾಡಿ ನಿಮ್ಮ ಮನೆಯಲ್ಲಿ ಕವರ್ ಹಾಕಿ ಇಡ್ತೀರ ಅಂದರೆ 50,000-60,000 ರೀ. ಜಸ್ಟ್ ಲೈಕ್ ದಟ್. ನೀವು ಸುಮ್ಮನೆ ಜೋಬಿಂದ ಸುರಿಬೇಕು ಇಫ್ ಯು ವಾಂಟ್ ಓನ್ ದಿಸ್ ವೆಹಿಕಲ್ ಆ್ಯಂಡ್ ನಿಮ್ಮ ಮನೆ ಒಳಗಡೆ ನೀವು ಇಡಬೇಕಂದ್ರೆ. ಪ್ರತಿ ಒಂದು ಸರ್ವಿಸ್ ಕಾಸ್ಟ್ ಅಂತ ನಾವು ಎಸ್ಟಿಮೇಟ್ ಮಾಡಿದ್ರೆ ಇಟ್ ಈಸ್ ಅರೌಂಡ್ 10,000 to 12,000 rupees ಡಿಫರ್ ಆಗುತ್ತೆ ಪರ್ ಸರ್ವಿಸ್ಸು. ಸೊ ನನಗೆ ಕೇಳಿದ್ರೆ ನಾನು ನನ್ನ ವಾರಂಟಿನ ವಾಯ್ಡ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ಬ್ಲಾಗ್. ಎಲ್ಲರೂ ಚಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಮೇಂಟೆನೆನ್ಸ್ ಆಫ್ ನಮ್ಮ ಟರ್ಸನ್ TRK 502 ಹೇಗೆ ನಾವು ಮಾಡ್ತೀವಿ, ಏನು ಆ್ಯಕ್ಚುಲಿ ಮೇಂಟೆನೆನ್ಸ್ ಕಾಸ್ಟು, ಒಂದು ಇಯರ್ಲಿ ಎಸ್ಟಿಮೇಷನ್ ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ಮೂಲಕ. ಈ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಬೆಲ್ನ ಹೊತ್ತೋದು ಮರಿಬೇಡಿ. ಸೊ ತುಂಬ ಜನರಿಗೆ TRK 502 ಅಂದರೆ ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಬೈ ಅಂತ ಹೇಳ್ತಾರೆ ಆ್ಯಸ್ ಅ ವೆಹಿಕಲ್, ಆ್ಯಸ್ ಅ ಟೂರಿಂಗ್ ವೆಹಿಕಲ್. ಬಟ್ ಅಷ್ಟೇ ಕಂಫರ್ಟು, ಅಷ್ಟೇ ಒಳ್ಳೆ ರಿಲಯಬಲ್ ಮೆಷೀನು. ಸೊ ಈ ದನದ ಮರಿದು ಸರ್ವಿಸ್ ಇಂಟರ್ವೆಲ್ಸು ನಿಮಗೆ ಕೊಟ್ಟಿರೋದು ಅಂದರೆ ಕಂಪನಿ ಕಡೆಯಿಂದ, ಬೆನಿಲಿ ಅವ್ರ ಕಡೆಯಿಂದ ಟು ಬಿ ಸ್ಪೆಸಿಫಿಕ್, 6 ತಿಂಗಳಿಗೆ ಒಂದು ಸಲ, 6 months ಒನ್ಸು, ಅಥವಾ 6,000 ಕಿಲೋಮೀಟರ್ಸ್ ಒನ್ಸು. 6,000 ಕಿಲೋಮೀಟರ್ಸ್ ಅಂತೂ ನೀವು ಓಡಿಸ್ದಂಗೆ 6 ತಿಂಗಳಲ್ಲಿ, ಅನ್ಲೆಸ್ ಯು ಆರ್ ಅ ವೆರಿ ಅಡ್ವೆಂಚರಸ್ ಪರ್ಸನ್. ಗಾಡಿ ತೊಗೊಂಡು ಆಚೆ ಹೋಗ್ತಾನೇ ಇದ್ದೀರಾ. ದಿನ ನೀವು ಆಫೀಸ್ ಮನೆ ಮಾಡಿದ್ರು ಇಷ್ಟೊಂದು ಆಗಲ್ಲ ಗುರು. ಆಫೀಸ್ ಮನೆ ಸ್ವಲ್ಪ ಏನೇನೋ ಸಾಮಾನು ತರಕ್ಕೆ, ಕೊತ್ತಂಬರಿ ತರಕ್ಕೆ, ಜೊತೆಗೆ ರೈಡ್ಸು, ಜೊತೆಗೆ ದೊಡ್ಡ ದೊಡ್ಡ ಲದಾಖ್ ಟ್ರಿಪ್ಸ್ ಎಲ್ಲ ಮಾಡಿದ್ರೆ ಎಲ್ಲೋ ಒಂದು 6 ತಿಂಗಳಲ್ಲಿ 6,000 ಮುಗಿಸ್ತೀರ. ಸೊ ಇದ್ರ ಎಲ್ಲರ ಕೈಯಲ್ಲೇ ಆಗಲ್ಲ. ನೀವು ಗಾಡಿ ಓಡಿಸ್ತೀರೋ ಇಲ್ವೋ, ಅಥವಾ ಸುಮ್ಮನೆ ನಿಲ್ಲಿಸ್ಬಿಡ್ತೀರೋ 0 ಕಿಲೋಮೀಟರ್ಸ್ ಓಡಿಸ್ಬಿಟ್ಟು, ಆದರೆ ನೀವು ಸರ್ವಿಸ್ಗೆ ಹೋಗಲೇಬೇಕಾಗತ್ತೆ. ರೀಸನ್ ಏನಂತಂದರೆ ಅಲ್ಲಿ ವಾರಂಟಿ ವೈಡ್ ಆಗುತ್ತೆ. ಸೊ ಇದೊಂದು ದೊಡ್ಡ ಕ್ಯಾಚ್ ಅಂತ ಹೇಳ್ತಾರಲ್ಲ, ಅದನ್ನು ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾರೆ ಬೆನಿಲಿ ಅವರು. 6 ತಿಂಗಳಿಗೆ ಒಂದು ಸಲ ನೀವು ಗಾಡಿ ಓಡಿಸ್ತಿರೋ ಇಲ್ವೋ ಸರ್ವಿಸ್ ಸ್ಟೇಷನ್ ನೋಡಬೇಕದು. ಈ ದನದ ಮರಿ, ಆಣೆ ಮರಿ, ನಮ್ಮ ಟರ್ಸನ್ನು ಪ್ರತಿ ಒಂದು ಸರ್ವಿಸ್ ಕಾಸ್ಟ್ ಅಂತ ನಾವು ಎಸ್ಟಿಮೇಟ್ ಮಾಡಿದ್ರೆ ಇಟ್ ಈಸ್ ಅರೌಂಡ್ 10,000 to 12,000 rupees ಡಿಫರ್ ಆಗುತ್ತೆ ಪರ್ ಸರ್ವಿಸ್ಸು. ಅದ್ರ ಮೇಲೆ ಏನಾದರೆ ವೇರ್ ಆ್ಯಂಡ್ ಟೇರ್ ಐಟಮ್ಸು ಹಾಳಾಗಿದ್ದರೆ ದಟ್ ವಿಲ್ ಕಾಸ್ಟ್ ಯು ಪ್ಲಸ್ ವ್ಯಾಟ್ ಪ್ಲಸ್ ಟ್ಯಾಕ್ಸ್. ಗೊತ್ತೇ ಇದಲ್ಲ ಸೀನು ಹೆಂಗಂತ ಬಿಲ್ಲಿಂಗ್ದು. ಪ್ರತಿ ಸರ್ವಿಸು ನಿಮಗೆ 10,000ದಲ್ಲಿ 12,000ದಲ್ಲಿ ಆಗ್ಬಿಡುತ್ತಂತೆ, ಏನೂ ಇಲ್ಲ. ಸೊ ಇಟ್ ಮೈಟ್ ಕಾಸ್ಟ್ ಯು ಸಮ್ವೇರ್ ಅರೌಂಡ್ 15,000, 16,000, 18,000 ಡಿಪೆಂಡಿಂಗ್ ಆನ್ ವಾಟ್ ಇಸ್ ದ ವೇರ್ ಆ್ಯಂಡ್ ಟೇರ್ ಐಟಮು ನಿಮ್ಮ ಗಾಡಿಯಲ್ಲಿ ಅವ್ರು ರೀಪ್ಲೇಸ್ ಮಾಡ್ತಾರಂತ ಪ್ರತಿ ಸರ್ವಿಸಿಂಗಲ್ಲಿ. ಸೊ ಅದನ್ನು ನೀವು ಎಸ್ಟಿಮೇಷನ್ ತೊಗೊಂಡ್ರೆ ಲೆಟ್ಸ್ ಟೇಕ್ ಇಟ್ ಅಪ್ರಾಕ್ಸಿಮೇಟ್ಲಿ, ಲೆಟ್ಸ್ ಟೇಕ್ ಓವರ್ ಆಲ್ ಫಿಗರ್ ಆಸ್ 10,000. 10,000 2 ಸಲ ನೀವು ಬಿಡಬೇಕಂದ್ರೆ ವರ್ಷಕ್ಕೆ 20,000 ಇಟ್ಕೊಳ್ಳಿ, 20,000 to 25,000 ಇಟ್ಕೊಳ್ಳಿ. ಪ್ಲಸ್ ಇನ್ಶೂರೆನ್ಸ್ ಅಂತೂ ಮಾಡಲೇಬೇಕಾ ನೀವು ಈ ಗಾಡಿಗೆ. ಸೊ ಇನ್ಶೂರೆನ್ಸು ನೀವು ಕಾಂಪ್ರಹೆನ್ಸಿವ್ 0 ಡಿಪ್ರಿಸಿಯೇಷನ್ ವ್ಯಾಲ್ಯೂನಲ್ಲಿ ಇಟ್ಕೊಂಡ್ಬಿಟ್ರೆ ಇನ್ನೊಂದು 10,000 ಹಾಕ್ಕೊಳ್ಳಿ. ಸೊ ಏನಿಲ್ಲ ಅಂದರೂ ಸುಮ್ಮನೆ ಈ ಗಾಡಿನ ನೀವು ತಗೊಂಡು ಪರ್ಚೇಸ್ ಮಾಡಿ ನಿಮ್ಮ ಮನೆಯಲ್ಲಿ ಕವರ್ ಹಾಕಿ ಇಡ್ತೀರ ಅಂದರೆ 30,000-35,000 ವರ್ಷಕ್ಕೆ ನೀವು ಸುಮ್ಮನೆ ಬಿಚ್ಚಬೇಕು. ಇದ್ದಾಯಿತು ಇದರ ನೀವು ಗಾಡಿ ತೊಗೊಂಡು ಮೇಂಟೈನ್ ಮಾಡಿ ಇಡೋ ಕಾಸ್ಟು, ಆಯಿತಾ? ಪ್ಲಸ್ ನೀವೇನಾದರೆ ಪೆಟ್ರೋಲ್ ಹಾಕೊಂಡು ಓಡಿಸ್ತೀರಂದರೆ ಇನ್ನು ನೀವು ಎಷ್ಟು ಏನಂತ ಲೆಕ್ಕ ಹಾಕ್ಕೊಳ್ಳಿ. ಸೊ ಏನಿಲ್ಲ ಅಂದರೂ ವರ್ಷಕ್ಕೆ ನೀವು ಒಂದು 25,000 ಒಂದು 30,000 ಪೆಟ್ರೋಲ್ ಹಾಕಲ್ಲ ಇದಕ್ಕೆ. ಏನು ಅಷ್ಟೊಂದು ದೊಡ್ಡ ರೈಡ್ಸ್ ಮಾಡಿಲ್ಲ, ವೀಕೆಂಡ್ಸಲ್ಲಿ ಮಾತ್ರ ನೀವು ತೆಗಿತೀರಂದರೆ ವರ್ಷಕ್ಕೆ ಲೆಕ್ಕ ಹೇಳ್ತಿರೋದು ನಾನು. ಒಂದು 20-25 ಹಾಕೊಂಡ್ಬಿಟ್ರೆ ಸೊ ಸಮ್ವೇರ್ ಅರೌಂಡು 50,000-60,000 ರೀ. ಜಸ್ಟ್ ಲೈಕ್ ದಟ್. ನೀವು ಸುಮ್ಮನೆ ಜೋಬಿಂದ ಸುರಿಬೇಕು ಇಫ್ ಯು ವಾಂಟ್ ಓನ್ ದಿಸ್ ವೆಹಿಕಲ್ ಆ್ಯಂಡ್ ನಿಮ್ಮ ಮನೆ ಒಳಗಡೆ ನೀವು ಇಡಬೇಕಂದ್ರೆ. ನೀವು ನನಗೆ ಕೇಳಿದ್ರೆ ನಾನು ಈ ಥರ ಮೇಂಟೈನ್ ಮಾಡಲ್ಲ ನಮ್ಮ ಗಾಡಿನ. ಅಂದರೆ ಖರ್ಚು ಆಗುತ್ತೆ ಅಷ್ಟೇ ಸುಮಾರು,
ಬಟ್ ಎಕ್ಸಾಕ್ಟಾಗಿ ಅಷ್ಟೊಂದು ಖರ್ಚು ಆಗಲ್ಲ ನಮಗೆ. ಸೊ ನನಗೆ ಕೇಳಿದ್ರೆ ನಾನು ನನ್ನ ವಾರಂಟಿನ ವಾಯ್ಡ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಯಾಕಂದರೆ ಆಲ್ಮೋಸ್ಟು 2 ವರ್ಷದ ಒಂದು ತಿಂಗಳು 2 ತಿಂಗಳು ಆಗಿಬಿಟ್ಟಿದೆ. ಸೊ ಹಾಗಾಗಿ ವಾರಂಟಿ ಅನ್ನೋದು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಫಾರ್ ಅದರ್ 9 months 10 monthsಗೋಸ್ಕರ ಸುಮ್ಮನೆ ಏನಿಗೆ ಬಾಸ್. ಹಾಗಾಗಿ ನಾನೇನು ಮಾಡೋಕ್ಕೆ ಶುರು ಮಾಡಿದೆ, ನನ್ನ 4th paid ಸರ್ವಿಸಿಂದ ನಾನು ಶೋರೂಮಲ್ಲಿ ಬಿಡೋದು ಬಿಟ್ಬಿಟ್ಟೆ. ಆ್ಯಂಡ್ ನಾನು ಇವಾಗ ಸರ್ವಿಸ್ ಅನ್ನೋದು ಬಿಡ್ತಾ ಇರೋದು ನಮ್ಮ ಪರ್ಸ್ನಲ್ ಮೆಕ್ಯಾನಿಕ್ ಹತ್ರ. ಆ್ಯಂಡ್ ನೀವು ಹೆಂಗೆ ಬಸ್ ಏನಾದರೂ ಆಗಿಬಿಟ್ರೆ ಹೆಂಗೆ ಏನು ಕತೆ ಅಂತ ನೋಡಿ ಬಸ್. ಯಾವುದೇ ಗಾಡಿ ನೀವು ತೊಗೊಂಡ್ರು ಬೇಸಿಕ್ ಸಿಂಪಲ್ ಥಿಂಗ್ಸ್ ಏನಂದರೆ ಯು ವಿಲ್ ಹ್ಯಾವ್ ಟು ಮೇಂಟೈನ್ ಟೈಮಿಗೆ ಸರ್ವಿಸ್ ಇಂಟರ್ವೆಲ್ನ ಮೇಂಟೈನ್ ಮಾಡಿ. ಅಂದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡೋದು ಇಂಟರ್ವೆಲ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಅದನ್ನು ಮುಂದೆ ಹೇಳ್ತೀನಿ ರೀ, ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಬನ್ನಿ. ಸೊ ಯಾವುದೇ ಗಾಡಿ ತೊಗೊಳ್ಳಿ ಬಾಸ್, 100cc ಆಗಲಿ, 200, 300, 400 ಅಥವಾ ನಮ್ಮ ಥರ 500 ಅಥವಾ 1000cc ತೊಗೊಳ್ಳಿ. ಮೇನ್ ಥಿಂಗು ಸರ್ವಿಸ್ ಮಾಡಬೇಕಾಗಿರತ್ತಂದರೆ ಗಾಡಿ ನೆಟ್ಟಿಗಿರೋಕ್ಕೆ, ಸ್ಪೆಷಲಿ ನಿಮ್ಮ ಇಂಜಿನ್ನು ಆ್ಯಂಡ್ ಗೇರ್ ಬಾಕ್ಸು, ಅದು ಹಾರ್ಟ್ ಆ್ಯಂಡ್ ಸೋಲ್ ನಿಮ್ಮ ಗಾಡಿಗೆ. ಅದು ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇಂಜಿನ್ ಆಯಿಲು, ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟರ್, ಆಮೇಲೆ ಎಲೆಕ್ಟ್ರಿಕಲ್ಸು, ಆಮೇಲೆ ಬ್ರೇಕ್ ಪ್ಯಾಡ್ಸು, ಇಷ್ಟೇ ಇರೋದಲ್ಲಿ, ಬೇರೆ ಏನಿಲ್ಲ. ಇಷ್ಟನ್ನು ನೀವು ಚೆಕ್ ಮಾಡ್ಕೊಂಡು ನೀಟಿಗೆ ಇಟ್ಕೊಂಡ್ಬಿಟ್ರೆ ಮೆಜಾರಿಟಿ ಆಫ್ ನಿಮ್ಮ ಸರ್ವಿಸಿಂಗ್ ಕೆಲಸ ಮುಗ್ದಿರುತ್ತೆ ಅಲ್ಲಿ. ಸೊ ಇಷ್ಟನ್ನು ನೀವು ಯಾವಾಗಲೂ ಮೇಂಟೈನ್ ಮಾಡಿಕೊಂಡು ನೀವು ಸರ್ವಿಸ್ ಸೆಂಟ್ರಲ್ಲಾಗಲಿ ಅಥವಾ ಬೇರೆ ಎಲ್ಲನಾಗಲಿ ನೀವು ಬೇರೆ ಎಲ್ಲನ ಆಚೆ ನಿಮ್ಮ ಪರ್ಸ್ನಲ್ ಮೆಕ್ಯಾನಿಕ್ ಹತ್ರನೂ ಮಾಡ್ತಾಯಿದ್ದೀರ ಅಂದರೆ ಡಸಂಟ್ ಮ್ಯಾಟರ್. ದಿ ಓನ್ಲಿ ಥಿಂಗ್ ಏನಾಗುತ್ತೆ ಅಂದರೆ ನಿಮ್ಮ ವಾರಂಟಿ ವಾಯ್ಡ್ ಆಗುತ್ತೆ ಇಫ್ ಯು ಆರ್ ಅಂಡರ್ ದಿ ವಾರಂಟಿ ಪೀರಿಯಡು. ಸೊ ನನ್ನ ವಾರಂಟಿ ಪೀರಿಯಡು ನಾನು ಹೇಳ್ದಂಗೆ 3 ವರ್ಷ ಆಯಿತು ನನ್ನ ಗಾಡಿ ತೊಗೊಂಡ್ಮೇಲಿಂದ. ಸೊ ಈಗ ಇನ್ನೊಂದು ವರ್ಷ ಮಿಕ್ಕೊಂಡಿದೆ, ಅಂದರೆ 1 ವರ್ಷವೂ ಅಲ್ಲ, ಒಂದು 11 ತಿಂಗಳು 10 ತಿಂಗಳು ಮಿಕ್ಕೊಂಡಿದೆ. ನನಗೆ ಇಷ್ಟ ಆಗಿಲ್ಲ ಬಸ್ 10,000 ಹಾಕೋಕ್ಕೆ. ಅಲ್ಲೇ ನಾನು ಬಚತ್ತು ಇದನ್ನ ನೋಡ್ಕೊಂಬಿಟ್ಟೆ. ಯಾಕಂದರೆ ನಾನು ಡಾಮಿನರ್, ಇದಕ್ಕಿಂತ ಮುಂಚೆ ಡಾಮಿನರ್ ಇದ್ದಿದ್ದು 6 ವರ್ಷ ಸುಮಾರು ನನ್ನ ಹತ್ರ ಇತ್ತು. ಯಾವತ್ತೂ ನಾನು ಬಜಾಜ್ ಸರ್ವಿಸ್ ಸೆಂಟ್ರಿಗೆ ಹೋಗಿಲ್ಲ ಬಸ್. ಯಾಕೆ ಮೇಂಟೈನ್ ಮಾಡ್ಕೊಂಡಿಲ್ವಾ, ಸ್ಮೂತಿಗಿರಲಿಲ್ಲ, ಮಕ್ಕಂತರ ಇರಲಿಲ್ಲ. ಸೊ ನಾವು ಯೂಸ್ ಮಾಡೋದು ಯಾವಾಗಲೂ ಪ್ರಿಫರ್ ಮಾಡೋದೆ ಮೋಟಿವ್ ಇಂಜಿನ್ ಆಯಿಲ್ಸು. ನಾವು ಬಿಡೋ ನಮ್ಮ ಪರ್ಸ್ನಲ್ ಮೆಕ್ಯಾನಿಕ್ಕು ಅಂದರೆ ಮೋಟೋ ಜಂಕ್ಷನಲ್ಲಿ ಇಬ್ರಾಹಿಂ ಬಾಯ್ ಹತ್ರ. ಸೊ ಈ ಗಾಡಿಗೆ ನಾನು ಸ್ಪೆಷಲಿ ಮೋಟಿವ್ 300V ಇವಾಗಲಿಂದ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನನ್ನ ಹಳೆ ವ್ಲಾಗ್ಸು ನೀವು ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಈ ಗಾಡಿಗೆ ಬೆನಿಲಿಗೆ TRKಗೆ ನಿಮ್ಗೆ ಏನು ಪಾರ್ಟ್ಸ್ ಬೇಕು ಬಾಸ್ ಎಲ್ಲ ಆಚೆ ಕಡೆಯಿಂದ ಔಟ್ಸೋರ್ಸ್ ಆಗ್ತಾಯಿದೆ. ಇಟ್ಸ್ ನಾಟ್ ದಟ್ ಬೇರೆ ನೀವು ಬೆನಿಲಿ ಸರ್ವಿಸ್ ಸೆಂಟ್ರಲ್ಲಿ ಹೋದರೆ ಮಾತ್ರ ಸಿಗುತ್ತೆ ಅಂತ, ಹಾಗೇನೂ ಇಲ್ಲ. ಎಲ್ಲ ಪಾರ್ಟ್ಸು ಸೋರ್ಸ್ ಮಾಡ್ಬೋದು ಇವಾಗ. ಆ್ಯಂಡ್ ನಮಗೆ ಗೊತ್ತಾಗ್ಬಿಟ್ಟಿದೆ ಹೆಂಗೆ ಸೋರ್ಸ್ ಮಾಡೋದಂತ. ಸೊ ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ಮೇಯ್ನ್ಲಿ ಇಷ್ಟು ನೀವು ಕಾಪಾಡ್ಕೊಂಡ್ಬಿಟ್ರೆ ಮಿಕ್ಕಿದಲ್ಲ. ಸೊ ನಮಗೆ ಸರ್ವಿಸಿಂಗ್ ಖರ್ಚು, ಸೊ ಕಾಸ್ಟ್ ಹೇಳೋಣ ಅಂದರೆ ನಮಗೆ ಸರ್ವಿಸಿಂಗಿಗೆ ಎಷ್ಟಾಗತ್ತಂದರೆ ನಾನು ಹೇಳಿದ ಅರ್ಧ ಪ್ರೈಸು. ಅಲ್ಲಿ 10-12 ಸಾವಿರ ಆಗುತ್ತಂದರೆ ನಾವು ಸರ್ವಿಸ್ ಸೆಂಟರ್ ತೊಗೊಂಡೋದ್ರೆ ಬೆನಿಲಿಗೆ, ಇಲ್ಲಿ ನನಗೆ 5,000 to 6,000 ಆಗ್ತಾಯಿದೆ. ಸೊ ಅಲ್ಲೇ ನಾನು ಅರ್ಧಕ್ಕರ್ಧ ಹೆಚ್ಚು ಕಾಸ್ಟು, ಅರ್ಧಕ್ಕಿಂತ ಜಾಸ್ತಿ ಕಾಸ್ಟು ನನ್ನ ಗಾಡಿದು ಉಳಿಸ್ಕೊಂಡ್ಬಿಟ್ಟೆ. ಸೊ ಇನ್ಶೂರೆನ್ಸ್ ಏನೂ ಮಾಡೋಕ್ಕಾಗಲ್ಲ. ನೀವು ಬೇಕಂದರೆ 0 ಡಿಪ್ರಿಸಿಯೇಷನ್ನೇ ಬೇಕಂದರೆ ತುಂಬ ಪ್ರೀಮಿಯಮ್ ಕಟ್ಟಬೇಕಾಗತ್ತೆ. ಸ್ವಲ್ಪ ಡಿಪ್ರಿಸಿಯೇಷನ್ ಬೇಕು ವ್ಯಾಲ್ಯೂ ಅಂತಂದರೆ ಸ್ವಲ್ಪ ಕಡಿಮೆ ಕೊಟ್ಬಿಟ್ಟು ಹೆಂಗೋ ಒಂದು ಬಾಳ್ಕೊಂಡ್ಬಿಡ್ತೀರ. ಬಟ್ ಹೆಂಗೂ ಈ ಗಾಡಿ ತೊಗೊಳ್ಳುವಾಗ ಇನ್ನೂ 5 ವರ್ಷ ಆಗಿಲ್ಲಲ್ಲ, ಏನಂತಾರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ದೇ ಇದೆ. ಎಸ್, ಯು ವಿಲ್ ಹ್ಯಾವ್ ಟು ಕವರ್ ಯುವರ್ ಸೆಲ್ಫ್ ಆ್ಯಸ್ ವೆಲ್, ನಾಟ್ ಓನ್ಲಿ ದ ಥರ್ಡ್ ಪಾರ್ಟಿ. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅನ್ನೋದು ನೀವು ತಗೊಳ್ಳೇಬೇಕಾಗತ್ತೆ. ಸೊ ಆ ಕಾರಣದಿಂದ ಒಂದು ಸ್ವಲ್ಪ ನಿಮ್ಮ ಇನ್ಶೂರೆನ್ಸ್ ಕಾಸ್ಟು ನೀವು ಏನೂ ಉಳಿತಾಯ ಮಾಡ್ಕೊಳ್ಳೋಕ್ಕಾಗಲ್ಲ. ಪ್ಲಸ್ಸು ಸರ್ವಿಸ್ ಕಾಸ್ಟ್ನ ನೀವು ಕಡಿಮೆ ಮಾಡ್ಕೊಬೋದು. ಆ್ಯಂಡ್ ಫ್ಯೂಲ್ ಅಂತೂ ಡಿಪೆಂಡ್ಸ್ ಆನ್ ನೀವು ಹೆಂಗೆ ರೈಡ್ ಮಾಡ್ತೀರಾ ಆ ಥರ. ಸೊ ಹೀಗಾಗಿ ನನಗೆ ನಾನು ಹೇಳ್ದಂಗೆ ನೀವು ಸುಮಾರು 50,000 to 60,000 ಖರ್ಚು ಮಾಡ್ತೀರ ಅಂದರೆ ಯೂಶ್ವಲಾಗಿ ಸರ್ವಿಸ್ ಸೆಂಟ್ರಿಗೆ ಗಾಡಿ ಬಿಟ್ಬಿಟ್ಟು ಅಂತಂದರೆ ನನಗೆ ಸುಮಾರು 30,000 to 35,000 ನಾನು ಮುಗಿಸ್ಬಿಟ್ಟಿರ್ತೀನಿ ಆ ಥರ. ಸೊ ಪೆಟ್ರೋಲ್ ಎಕ್ಸ್ಕ್ಲೂಡೆಡು, ಪೆಟ್ರೋಲ್ ನಾನು ಇನ್ಕ್ಲೂಡ್ ಮಾಡ್ತಾಯಿಲ್ಲ. ಪೆಟ್ರೋಲು ಡಿಪೆಂಡ್ಸ್ ಆನ್ ನಾನು ಎಷ್ಟು ಯೂಸ್ ಮಾಡ್ತಾಯಿದ್ದೀನಿ ಗಾಡಿನ, ಆಮೇಲೆ ಎಷ್ಟು ಸ್ಪೆಂಡ್ ಆಗ್ತದೆ ಫ್ಯೂಲ್ ಮೇಲೆ, ಅದ್ರ ಮೇಲೆ ಡಿಪೆಂಡು. R3 ಬಸ್, ಹಳೆ R3 ಬಸ್ ಅದು ಕಿಕ್ಯಾಸ್ ಬೈಕು. ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.